ನಮಸ್ಕಾರ, ಶುಭೋದಯ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಗಾರ್ಡನಿಂಗ್ ಸೀರೀಸ್. ಇವತ್ತಿನ ವೆದರ್ ತುಂಬ ಚೆನ್ನಾಗಿದೆ. ಮಳೆನೂ ಇಲ್ಲ, ಈ ಕಡೆ ಬಿಸಿಲು ಕೂಡ ಇಲ್ಲ. ಜಾಸ್ತಿ ಗಿಡಗಳನ್ನು ಹಾಕ್ಬೋದು ಅಂತ ಅಂದ್ಕೊಂಡೆ ತೋಟಕ್ಕೆ ಬಂದೆ. ತೋಟಕ್ಕೆ ಬಂದ ತಕ್ಷಣವೇ ನಾನು ಗಂಬೂಟ್ಸ್ನ ಹಾಕ್ಕೊತಾ ಇದ್ದೀನಿ. ಒಂದೆರಡು ಗಿಡಗಳನ್ನು ಹಾಕೋಕ್ಕೆ ನಾನು ಯಾಕೆ ಗಂಬೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ ಅಂತ ನೀವು ಅಂದ್ಕೊಳ್ಬೋದು. ಆದರೆ ಒಂದೆರಡು ನಿಮಿಷ ಮೈನ ಕವರ್ ಮಾಡ್ಕೊಳ್ದೆ, ಗಂಬೂಟ್ ಇಲ್ಲದೆ ಏನಾದರೂ ಗಿಡಗಳೊಳಗೆ ಪೊದೆಗಳೊಳಗೆ ಹೋಗ್ಬಿಟ್ರೆ 2 ನಿಮಿಷದಲ್ಲಿ ಮೈ ತುಂಬ ಸೊಳ್ಳೆ ಕಚ್ಚಿ ಅಷ್ಟು ಗಾದ್ರಿ ಆಗುತ್ತೆ. ಹೋಗಿ ಇನ್ನು 1 ನಿಮಿಷ ಆಗಿಲ್ಲ ನೋಡಿ, ಆಲ್ರೆಡಿ ನನಗೆ ಸೊಳ್ಳೆ ಕಡ್ದಿದೆ. ಒಂದು ವಾರದಲ್ಲಿ ಏನಿಲ್ಲ ಅಂದರೂ ಒಂದು 50ರಿಂದ 100 ಸೊಳ್ಳೆಗಳನ್ನ ಕಟ್ಸ್ಕೊಂಡಿದ್ದೀನಿ. ಹಾಗಾಗಿ ಬಾಡಿ ಕವರ್ ಮಾಡ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಾನು ಮೊನ್ನೆ ತೋಟಕ್ಕೆ ಬಂದಾಗ ನೋಡಿದ್ದೆ, ಮನಿ ಪ್ಲ್ಯಾಂಟು ಎಲ್ಲೆಲ್ಲೋ ಹೇಗೇಗೋ ಬೆಳೆದ್ಬಿಟ್ಟಿದೆ. ನಮ್ಮ ಮನೆಗಳಲ್ಲಿ ಮನಿ ಪ್ಲ್ಯಾಂಟ್ ಬೆಳೆದ್ರೆ ಅದೇನು ಕಸ ಥರ ಬೆಳೆಯುತ್ತೆ, ಅದರಿಂದ ಏನೂ ಯೂಸ್ ಇಲ್ಲ ಅಂತ ಕಿತ್ತು ಹಾಕ್ತಾರೆ. ಆದರೆ ಸಿಟಿಗಳಲ್ಲಿ 250-350 ಒಂದು ಚಿಕ್ಕ ಮನಿ ಪ್ಲ್ಯಾಂಟ್ ಗಿಡಕ್ಕೆ ಹೇಳ್ತಾರೆ. ಇವತ್ತಿನ ನನ್ನ ಟಾರ್ಗೆಟ್ ಅಲ್ಲಿ ಇಲ್ಲಿ ಬೆಳೆದಿರುವಂಥ ಮನಿ ಪ್ಲ್ಯಾಂಟ್ಗಳನ್ನೆಲ್ಲ ತಂದು ಮನೆ ಮುಂದೆ ಹಾಕೋಣ ಅಂತ ಅಂದ್ಕೊಂಡೆ. ಎಲ್ಲೆಲ್ಲೋ ಬೆಳೆಯೋದ್ರ ಬದಲಿ ಮನೆಯ ಕಾಂಪೌಂಡ್ ಸುತ್ತ ಬೆಳೆಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಮನಿ ಪ್ಲ್ಯಾಂಟ್ಗಳಲ್ಲಿ ಬಹಳಷ್ಟು ವೆರೈಟೀಸ್ ಇದೆ. ಪೋಥೋಸ್ ಅಂತ ಕೂಡ ಕರೀತಾರೆ. ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ವೆರೈಟೀಸ್ ಕೂಡ ಇದರಲ್ಲಿ ಸಿಗುತ್ತೆ. ಇಲ್ಲಿ ನಾರ್ಮಲ್ ಆಗಿ ಬೆಳೆಯುವಂತಹ ಗ್ರೀನ್ ಪೋಥೋಸ್ ಮಾತ್ರ ಇದೆ. ಅದನ್ನು ಒಂದಿಷ್ಟು ಕಡೆಗಳಿಂದ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಮನಿ ಪ್ಲ್ಯಾಂಟಲ್ಲಿ ನೀವು ನೋಡ್ಬೋದು, ಒಂದು ಎಲೆಯ ಹಿಂದೆ ಕೂಡ ಒಂದು ನೋಡ್ ಅಂತ ಇರುತ್ತೆ. ಪ್ರತಿ ಒಂದು ನೋಡಿಂದ ಒಂದು ಇಂಡಿಪೆಂಡೆಂಟ್ ಆಗಿ ಗಿಡವನ್ನು ನಾವು ಬೆಳಿಬೋದು. ಇಲ್ಲಿ ನೆಲದ ಮೇಲೆ ಹಬ್ಬಿರೋದ್ರಿಂದ ಬಹಳಷ್ಟು ಬೇರ್ಗಳು ಬಂದಿದೆ. ನೋಡ್ತಾ ಇದ್ದೀರಾ, ಇಲ್ಲಿ ಪ್ರತಿ ನೋಡ್ಗಳಲ್ಲಿ ಕೂಡ ಒಂದೊಂದು ಬೇರ್ ಬಂದಿದೆ. ಯಾವ ಪ್ರಾಪೋಗೇಟ್ ಮಾಡೋದು ಬೇಕಾಗಿಲ್ಲ, ನೀರಲ್ಲಿ ನೆನೆಸಿಡೋದು ಬೇಕಾಗಿಲ್ಲ, ಇನ್ನೊಂದು ಮಾಡೋದು ಬೇಕಾಗಿಲ್ಲ. ನ್ಯಾಚುರಲ್ ಆಗಿ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ. ಭೂಮಿ ಮೇಲೆ ಒಂದು ಬೀಜ ಹಾಕಿ ಏನನ್ನಾದರೂ ಹಾಕಿ ಅಷ್ಟು ಚೆನ್ನಾಗಿ ನಮಗೆ ಫಲ ಕೊಡುತ್ತೆ ಅನ್ನೋಕ್ಕೆ ಇದೆ ಒಂದು ಕಾರಣ. ತಗೊಂಡು ಬಂದಿರುವಂತಹ ಮನಿ ಪ್ಲ್ಯಾಂಟ್ಗಳನ್ನು ಹಾಕೋಣ ಅಂತ ಮನೆ ಮುಂದೆ ಇರುವಂತಹ ಒಂದಿಷ್ಟು ಜಾಗದಲ್ಲಿ ಕಳೆಯನ್ನು ಕಿತ್ತು ಅಲ್ಲಿ ಮನಿ ಪ್ಲ್ಯಾಂಟ್ಗಳನ್ನು ಹಾಕ್ತಾ ಇದ್ದೀನಿ. ಇವತ್ತು ತುಂಬ ಚೆನ್ನಾಗಿದೆ ವೆದರು ಅನ್ನೋಷ್ಟರಲ್ಲೇ ಮಳೆ ತುಂಬ ಜೋರಾಗಿ ಶುರುವಾಯಿತು. ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ನೇಚರ್ನ ನೋಡ್ತಾ ಇದ್ದೆ. ನನಗೆ ಮುಂಚೆ ಎಲ್ಲ ಎರೆಹುಳ ಅಂದರೆ ಭಯ ಇರ್ತಾ ಇತ್ತು. ಈಗ ಒಂದಿಷ್ಟು ಗಿಡಗಳನ್ನು ಹಾಕಿದ ನಂತರ ಎರೆಹುಳಗಳ ಇಂಪಾರ್ಟೆನ್ಸ್ ಗೊತ್ತಾದ ನಂತರ ಅದನ್ನು ಕೈಯಲ್ಲೇ ಇಟ್ಕೊಂಡು ಆಟಾಡಿಸ್ತೀನಿ. ಒಂದು ಎರೆಹುಳ ಸಿಕ್ತು, ಸೊ ಐ ಆಮ್ ಹ್ಯಾಪಿ ಟು ಶೇರ್ ವಿತ್ ಯು ಆಲ್. ಇದು ಗಿಡಗಳನ್ನು ಹಾಕಿದ ನಂತರ ಈ ರೀತಿ ಕಾಣ್ತಾ ಇದೆ. ಸುಮಾರಷ್ಟು ಮನಿ ಪ್ಲ್ಯಾಂಟ್ಗಳನ್ನು ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಮಳೆ ಕಮ್ಮಿ ಆಗಲಿಲ್ಲ. ಶ್ರಾವಣ ಶುರು ಆಗ್ತಾ ಇರೋದ್ರಿಂದ ಮಳೆ ಜಿಟಿ ಜಿಟಿ ಅಂತ ಹಿಡಿಯುತ್ತೆ. ಜೋರಾಗಿ ಬರೋದು ಇಲ್ಲ, ಈ ಕಡೆ ಹೋಗೋದು ಇಲ್ಲ. ನಾಳಿನ ಗಾರ್ಡನಿಂಗ್ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ. ಬಾಯ್, ಹ್ಯಾವ್ ಅ ಗುಡ್ ಡೇ.